ಏನ್ ರಜು ಎಷ್ಟು ಡುಮುಕ್ ಕಾಣಿಸ್ತಾ ಇದ್ದೀನಿ ನಾನು. ಈ ವರ್ಷ ಎಲ್ಲ ಉಲ್ಟಾ ಪಲ್ಟಾ ಆಗೋಗುತ್ತೆ ನೋಡಿ. ನಾನು ಚೆನ್ನಾಗಿ ತಿಂದಿದ್ದೀನಿ. ಹೌದಾ? ಚೆನ್ನಾಗಿದೆಯಾ ನೀರು? ಸೂಪರ್. ಬಂತ ಲೈಸೆನ್ಸ್? ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸಿನಿಮಾ ಇವತ್ತು ಸ್ಕೂಲಿಗೆ ಹೋಗ್ತಾ ಇದ್ದಾರೆ. ಈ ವರ್ಷ ಎಲ್ಲ ಉಲ್ಟಾ ಪಲ್ಟಾ ಆಗೋಗ್ಬಿಡ್ತು. ಯಾಕೆಂದ್ರೆ 1 ಮಂತ್ ಆಲ್ರೆಡಿ ಆಯ್ತಲ್ಲ ಸ್ಕೂಲ್. ಈಗ ಸೆಕೆಂಡ್ ಮಂತ್ ಇದು. ಅಲ್ಲ, ಅವಳಿಗೆ ಹಾಲಿಡೇಸ್ ಕೊಟ್ಟಿದ್ದಾರೆ ಇಲ್ಲ, ಅರ್ಥನೇ ಆಗಿಲ್ಲ. ಬೇಗ ಬಂದ್ಬಿಡ್ತಲ್ಲ ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ. ಈಗ ಬರ್ಲಿಲ್ವಾ? ಇವತ್ತು ಫಸ್ಟ್ ಡೇ ಆಗಿರೋದ್ರಿಂದ ನಾನು ರಾಜು ಬಂದಿದ್ದೀವಿ ಚಿನಿಮನ ಸ್ಕೂಲಿಗೆ ಬಿಡಲಿಕ್ಕೆ. ಚಿನಿಮಾ ಬೆಳೆದಿದ್ದೇ ಗೊತ್ತಾಗಲಿಲ್ಲ ಅಲ್ವಾ, ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳೆ ಅನ್ನಿಸುತ್ತೆ. ಅವಳದು ನರ್ಸರಿ ಮುಗೀತು, ಈ ಸಲ ಅವಳು LKG. ಇವ್ರ ಸ್ಕೂಲಲ್ಲಿ ಅದನ್ನು EJ ಅಂತ ಹೇಳಿ ಕರೀತಾರೆ, ಅಂದರೆ ಯೂರೋ ಜೂನಿಯರ್ ಅಂತ. ಇನ್ನು ಇವಳು ಸ್ಕೂಲಿಗೆ ಹೋಗಬೇಕು ಅಂದರೆ ಎಲ್ಲೆಲ್ಲಿದ್ದು ಖುಷಿ ಬಂದುಬಿಡುತ್ತೆ. ಅವಳು ಒಂದು ದಿವಸನೂ ನಾನು ಇವತ್ತು ಸ್ಕೂಲಿಗೆ ಹೋಗಲ್ಲ ಅಂತ ಹಠ ಮಾಡಿದ್ದೇ ನೆನಪಿಲ್ಲ ನನಗೆ. ಯಾವಾಗಲಾದರೂ ಎಲ್ಲಾದರೂ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿರ್ತೀವಿ ನೋಡಿ, ಆ ಟೈಮ್ನಲ್ಲಿ ಮಾತ್ರ ಇವತ್ತು ಬೇಡ, ಅಲ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿ ಕೇಳ್ತಾಳೆ ಅಷ್ಟೇ. ಇನ್ನು ಫಸ್ಟ್ ಡೇ ಆಗಿರೋದ್ರಿಂದ ಫೋಟೋಸ್ ತೆಗೆದ್ರು, ಅವಳನ್ನು ಸ್ಕೂಲಿಗೆ ಕಳಿಸ್ಕೊಟ್ಟು ಈಗ ನಾವು ಮನೆಗೆ ಹೊರಟಿದ್ದೀವಿ. ಇನ್ಮೇಲಿಂದ ಚಿನಿಮಾಗೆ ಸ್ಕೂಲ್ 1:30ಗೆ ಮುಗಿಯುತ್ತೆ. ಬಂತ ಲೈಸೆನ್ಸ್? ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಇನ್ಮೇಲೆ ನಾನು ಒಬ್ಳೆ ಹೋಗ್ಬೋದಾ? ಒಬ್ಳೆ ಹೋಗೋದೇನ? ಏನ್ ರಜು ಎಷ್ಟು ಡುಮುಕ್ ಕಾಣಿಸ್ತಾ ಇದ್ದೀನಿ ನಾನು. ನಿಂದು ವೋಟರ್ ID, ಆಧಾರ್ ಕಾರ್ಡ್ ನೋಡ್ಬೇಕು. ನಂದೇ ಅಲ್ಲ, ಎಲ್ಲಾರ್ದು ಹಂಗೆ ಇರುತ್ತೆ. ಅದೇನೋಪ್ಪ, ಅಷ್ಟೊಂದು ಕೋಟಿಗಟ್ಲೆ ಸುರಿದಿರ್ತಾರೆ, ಅದ್ರಲ್ಲಿ ಒಂದು ಒಳ್ಳೆ ಕ್ಯಾಮ್ರಾ ತಗೊಳಲ್ಲ. ನಾವೇ ಕೊಡ್ಸ್ಬಿಡೋಣ. ಇನ್ಮೇಲೆ ನಾನೇ ಚಿನಿಮಾ ಹೋಗ್ತೀವಿ. ಅವಳ ಪಾಪ ಯಾವಾಗ್ಲೂ ಕೇಳ್ತಾಳೆ, ಮಮ್ಮಿ ಡಾಟರ್ ಡೇಟ್ಗೆ ಹೋಗೋಣ, ನೀನ್ ಬೇಗ ಲೈಸೆನ್ಸ್ ತಗೋ ಅಂತ. ಅಬ್ಬೋ, ಹೋಗ್ ಬನ್ನಿ. ಅದಕ್ಕೆ ಅವ್ರು ಬರ್ತೀವಿ ಇನ್ಮೇಲೆ. ಫುಲ್ ಖುಷಿ ಶಾರಣ್. ಯಾಕೆಂದ್ರೆ ದಿಸಾ ರಾಜು ಜೊತೆ ಕರ್ಕೊಂಡು ಹೋಗ್ಬೇಕು, ಸುಮ್ಮನೆ ಈಗ ನಾನೇ ಹೋಗ್ ಬರ್ತೀನಿ. ಆಯ್ತು, ನಾಳೆಯಿಂದ ನನಗೆ ಹಾಲಿಡೇ, ರಿಟೈರ್ಮೆಂಟ್, ಕಾರಿಂದ ರಿಟೈರ್ಮೆಂಟ್ ಆಗ್ಲಿ. ಫ್ರೆಂಡ್ಸ್, ಇನ್ನ ಚಿನಿಮನ ಈಗ ತಾನೇ ಸ್ಕೂಲಿಗೆ ಬಿಟ್ಟು ಬಂದೆ. ನಾನು ಕೂಡ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆದೆ. ಸೊ ಪ್ರತಿ ಸಲ ನಾವು ಫೇಸ್ ವಾಶ್ ಮಾಡಿದ್ಮೇಲೆ ಮಾಯಿಶ್ಚರೈಸರ್ ಅನ್ನೋದನ್ನ ಕಂಪಲ್ಸರಿಯಾಗಿ ಅಪ್ಲೈ ಮಾಡಬೇಕು. ನಮ್ದು ಆಯಿಲ್ ಸ್ಕಿನ್ ಆಗಿರ್ಬೋದು ಅಥವಾ ಡ್ರೈ ಸ್ಕಿನ್ ಆಗಿರ್ಬೋದು, ಅಪ್ಲೈ ಮಾಡಬೇಕು. ಇದರಿಂದ ಸ್ಕಿನ್ ತುಂಬಾ ಹೆಲ್ದಿ ಆಗಿರುತ್ತೆ. ಈ ಡ್ರೈನೆಸ್, ಇಚ್ಚಿನೆಸ್ ಆ ತರದ್ ಏನು ಇರೋದಿಲ್ಲ. ಹಾಗೆ ಕೆಲವರು ಕೇಳ್ತಿರ್ತಾರೆ ಯಾವ ಮಾಯಿಶ್ಚರೈಸರ್ ಚೆನ್ನಾಗಿರುತ್ತೆ ಅಂತ. ಸೊ ನಾನು ಇವತ್ತು ನಿಮ್ಗೆ ಒಂದು ಒಳ್ಳೆ ಮಾಯಿಶ್ಚರೈಸರ್ ನ ತೋರಿಸ್ತೀನಿ. ಇದು 500 ರೂಪಾಯಿಗಿಂತ ಕಮ್ಮಿ ರೇಟ್ ನಲ್ಲೇ ನಮಗೆ ಸಿಗತ್ತೆ. ಅದುವೇ ಅಕ್ವಾಲಾಜಿಕಾ ಇಲ್ಯುಮಿನೇಟ್ ಪ್ಲಸ್ ಹೈಡ್ರಾ ಜೆಲ್ ಮಾಯಿಶ್ಚರೈಸರ್. ಇದು ತುಂಬಾನೇ ಲೈಟ್ ವೈಟ್ ಆಗಿರುತ್ತೆ. ಇದರ ಟೆಕ್ಸ್ಚರ್ ಬಂದ್ಬಿಟ್ಟು ವಾಟರ್ ಲೈಕ್ ಜೆಲ್ ತರ ಇರುತ್ತೆ. ನನ್ಗೆ ಈ ಮಾಯಿಶ್ಚರೈಸರ್ ಯಾಕೆ ಇಷ್ಟ ಆಯ್ತಪ್ಪ ಅಂದ್ರೆ 24 ಅವರ್ಸ್ ವರೆಗೂ ಹೈಡ್ರೇಷನ್ ಅನ್ನ ಕೊಡುತ್ತೆ. ಸ್ಕಿನ್ ಅಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ, ಹಾಗೆ ಸ್ಕಿನ್ ಟೋನ್ ಅನ್ನ ಈವೆನ್ ಮಾಡುತ್ತೆ. ಇದನ್ನ ವೈಲ್ಡ್ ಬೆರ್ರೀಸ್ ಮತ್ತು ಆಲ್ಫಾ ಅರ್ಬುಟಿನ್ ಅನ್ನ ಬಳಸಿ ತಯಾರಿಸಿರ್ತಾರೆ. ಇದು ಪೆಟಾ ಅಪ್ರೂವ್ಡ್, ಅಂದ್ರೆ ಕ್ರಿಯಾಲಿಟಿ ಫ್ರೀ ಆಗಿರುತ್ತೆ. ಜೊತೆಗೆ ಇದು ಒಂದು ವೀಗನ್ ಪ್ರಾಡಕ್ಟ್. ಇದರಲ್ಲಿ ಸಲ್ಫೇಟ್ಸ್, ಥ್ಯಾಲೇಟ್ಸ್, ಪ್ಯಾರಾಬೆನ್ಸ್ ಅಥವಾ ಮಿನರಲ್ ಆಯಿಲ್ ಏನು ಇರೋದಿಲ್ಲ. ತುಂಬಾ ಕ್ಲೀನ್ ಪ್ರಾಡಕ್ಟ್ ಅಂತಾನೆ ಹೇಳ್ಬಹುದು. ಇಷ್ಟು ಒಳ್ಳೆ ಮಾಯಿಶ್ಚರೈಸರ್ ಜಸ್ಟ್ 399 ಗೆ ಸಿಗುತ್ತೆ ಅಂದ್ರೆ ನಂಬ್ತೀರಾ? ಫ್ರೆಂಡ್ಸ್, ಈ ತರ ದಿನಾಲು ಮಾಯಿಶ್ಚರೈಸರ್ ನ ಹಚ್ತಾ ಬಂದಂಗೆಲ್ಲ ಸ್ಕಿನ್ ತುಂಬಾ ಯಂಗ್ ಆಗಿ ಆಗುತ್ತೆ. ಇದರ ಮುಖದ ಮೇಲೆ ಹಚ್ಕೊಂಡಾಗ ಜಿಡ್ಡು ಜಿಡ್ಡು ಅನ್ಸೋದೇ ಇಲ್ಲ. ನೋಡಿ, ಒಂದು ಟಿಶ್ಯೂ ನ ಫೇಸ್ ಮೇಲೆ ಇಟ್ಟು ತೋರಿಸ್ತೀನಿ. ಇದ್ರಲ್ಲಿ ನಿಮ್ಗೆ ಇನ್ನು ಬೇರೆ ಬೇರೆ ತರದ ಮಾಯಿಶ್ಚರೈಸರ್ ಗಳು ಸಿಗುತ್ತೆ. ಸೊ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನೀವು ಅಕ್ವಾಲಾಜಿಕಾ ಅವರ ವೆಬ್ಸೈಟ್ ನಲ್ಲಿ ತಗೊಳ್ಳೋದಾಯ್ತು ಅಂದ್ರೆ ಇಲ್ಲಿ ಕೊಟ್ಟಿರುವಂತಹ ಕೋಡ್ ಅನ್ನ ಯೂಸ್ ಮಾಡ್ಕೊಳ್ಳಿ. ಮಾಯಾ 2025 ಅನ್ನೋ ಕೋಡ್ ನ ಯೂಸ್ ಮಾಡ್ಕೊಂಡ್ರೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆ ನಿಮ್ಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನೈಕಾ ಮತ್ತೆ purple.com ನಲ್ಲಿ ಕೂಡ ಇವ್ರ ಪ್ರಾಡಕ್ಟ್ ಸಿಗ್ತಾ ಇದೆ. ಸೊ ಒಂದ್ಸಲ ಯೂಸ್ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗ್ಬಿಡತ್ತೆ. ನನಗೆ ಪ್ರೆಸೆಂಟ್ ಬ್ಯಾಗೆಲ್ಲ ಕಟ್ಟಿದ್ದಾರೆ. ಇನ್ನು ನಾನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕಾಗಿತ್ತು. ದೇರು ಸ್ವಲ್ಪ ಹಠ ಮಾಡ್ತಾ ಇದ್ದ.
ಸೊ ಚಿನ್ನಿಮನ ಕರ್ಕೊಂಡು ಬರೋಕ್ಕೆ ಅವನನ್ನು ಕೂಡ ಕಳಿಸಿದ್ದೆ ಆಂಟಿ ಜೊತೆಗೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆಗದೇ ಇರಲಿ, ತಾಯಂದ್ರಿಗೆ ಮಾತ್ರ ರೆಸ್ಟ್ ಅನ್ನೋದೇ ಇರೋದಿಲ್ಲ. ನನಗಂತೂ ಏನು ಸ್ವಲ್ಪನೂ ಚೇಂಜಸ್ ಅನ್ನೋದೇ ಇರಲಿಲ್ಲಪ್ಪ. ಯಾಕೆಂದರೆ ಅವಳು ಸ್ಕೂಲಿಗೆ ಹೋಗಬೇಕಾದ್ರೆ ಏನೆಲ್ಲ ಮಾಡ್ತಾಯಿದ್ನೋ, ಸ್ಕೂಲ್ ಇಲ್ಲ ಅಂದರೂ ಕೂಡ ಅದೆಲ್ಲದನ್ನು ಮಾಡ್ತಾಯಿದ್ದೆ. ಹಾಗಾಗಿ ರೊಟೀನ್ ಎಲ್ಲ ಸೇಮೇ ಇತ್ತು ನನಗೆ. ಇನ್ನು ಅವಳು ಬರೋಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡೆ. ನಿಮಗೆ ಇವತ್ತು ಇಷ್ಟೆಲ್ಲ ಕೊಟ್ಟಿದ್ದಾರೆ. ಇನ್ನು ಯೂನಿಫಾರ್ಮ್ ಬಂದಿಲ್ವಾ? ಇವಾಗ ಯಾವ ಕ್ಲಾಸ್ ನೀನು? ಈಜೆ ಈಜೆ ಅಂದ್ರೆ ಯೂರೋ ಜೂನಿಯರ್ ಅಂತ ಕೊಟ್ಟಿದ್ದಾರೆ. ಈಗ LKG ಅನ್ಬಾರ್ದು ಅಂತ. ಫಸ್ಟ್ ಡೇ ಕೊಟ್ಟಿದ್ದಾರಾ? ಪೇಂಟಿಂಗ್ ಮಾಡೋದು ಸ್ಟಾರ್ ಬೀಳುತ್ತೆ. ಹೌದಾ? ಹೌದಾ? ನಂಗೆ ಅಚ್ಚು ಇದು ನಂಗೆ ನೋಡಿ ಹಾಡುತ್ತಿದೆ. ಆಮೇಲೆ ತಾಡಿದೆ ನೋಡಿ. ಎವ್ರಿ ಇಯರ್ ಹಿಂಗೆ ಕೊಡ್ತಾರಲ್ಲ ಪೇಂಟಿಂಗ್ ಇದು ಕೊಟ್ಟಿದ್ದಾರೆ. ವಾ ಅದು ಅದಂಗೆ ಹೇಳು. ಯಾರು ಕೊಟ್ಟಿದ್ದ? ಯಾವ್ದು ಬೇಕು ನಿಂಗೆ? ಯಾವ್ದು ತೋರ್ಸು ಫಿಲ್ಮ್ ನೋಡಿ ಅಲ್ಲಿ ಗೋಡೆಗೆ ಹಚ್ಚೋದಲ್ಲ, ಅದು ಪೇಪರ್ ಮೇಲೆ ಹಚ್ಬೇಕು. ಪೇಪರ್ ಮೇಲೆ ಹಿಂಗೆ ಹಚ್ಚಬೇಕು. ನಂಗೆ ಇದು ಇಷ್ಟ. ಇದು ಸ್ಟಾರ್. ನಂಗೆ ತಾಡು ಇಷ್ಟ ಅಲ್ಲ, ನಂಗೆ ಇದು ಇಷ್ಟ. ಇದು ನನ್ ಕೊಡ್ತೀಯಾ? ಥ್ಯಾಂಕ್ ಯು. ಇದು ನಂಗೆ ಡ್ರಾಯಿಂಗ್ ಬುಕ್ ಎಲ್ಲ ಐತಲ್ಲ. ಫಸ್ಟ್ ಸ್ಟೆಪ್ ಟು ಡ್ರಾಯಿಂಗ್. ಮುझे ಪೇಂಟಿಂಗ್ ಚೆನ್ನಾಗಿದೆ. ನನ್ಗೇನ್ ಕೊಟ್ಟಿಲ್ಲ ಅಂತ ಅವನು. ಅವನ್ಗೂ ಹಾಕ್ಬಿಡೋಣ ಈ ವರ್ಷ ಸ್ಕೂಲ್ಗೆ. ಮುಗೀತಲ್ಲ. ನಾನು ಚಿನ್ಮಾಗ 1.8 ಇಯರ್ಸ್ಗೆ ಹಾಕಿದ್ವಿ. ಅವನು ಇನ್ನೊಂದು 3 months ಬಿಟ್ಟು ಹಾಕ್ಬಿಡೋದು. ಯಾಕ ತುಂಬಾ ಇಷ್ಟ ಇದೆ ಅವನಿಗೆ ಓದಕ್ಕೆ. ಚಿನ್ಮಾ ಇದು ಡೈಲಿ ಸ್ಕೂಲ್ಗೆ ಹಾಕೊಂಡು ಹೋಗ್ಬೇಕು ನೀನು, ಆಯ್ತಾ? ಇದು ಕ್ಯಾಪಾ? ಏನದು? ಬ್ಲೂ ಕಲರ್ ಇದೆ ಈ ಸಲ ಸಿನಿಮಾಗೆ. ಲಾಸ್ಟ್ ಟೈಮ್ ರೆಡ್ ಕಲರ್ ಇತ್ತು, ಈ ಟೈಮ್ ಬ್ಲೂ ಕಲರ್. ಇವ್ರದ್ದು ಕ್ಯಾಪ್ ಸರಿ ಇರಲ್ಲ, ಒಂಥರ ಇರುತ್ತಪ್ಪ ಅದು. ಮತ್ತೆ ಎಲ್ಲರ ಮಕ್ಳು ತಲೆ ಒಂದೇ ತರ ಇರಲ್ಲ. ಹುಡಿ ಟಿ ಶರ್ಟ್. ಓಯ್ 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 ನೀರು. ಇದೇನು? ಯೂನಿಫಾರ್ಮ್ ಇನ್ನೂ ಬಂದಿಲ್ಲ. ಸೊ ಇದು ಸ್ಟಿಚ್ ಮಾಡ್ಕೊಡ್ತಾರೇನ ಅದೇ ಸೈಜ್? ಸೈಜ್ ಅಳತೆ ತಗೊಂಡ್ಬಿಟ್ಟು 1 week ಬೇಕಾಗುತ್ತೆ ಅಂತ ಹೇಳುತ್ತೆ. ಬ್ಲೂ ಕಲರ್ ವಿಂಟರ್ಗೆ ಇದು ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಅವಳಿಗೂ ಈ ತರ ತುಂಬಾ ಇಷ್ಟ ಆಗತ್ತೆ. ಪಿಂಕ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಸಿನಿಮಾ ಪಿಂಕ್ ಇಸ್ಕೋಬೇಕಾ ಇಲ್ವಾ? ನೀನು ಬ್ಲೂ ಇಸ್ಕೊಂಬಂದಿಯಲ್ಲ. ಕೇಳಿ ಮ್ಯಾಮ್ಗೆ, ನಂಗೆ ಬ್ಯಾಗು ಡ್ರೆಸ್ ಎಲ್ಲ ಪಿಂಕ್ ಕೊಡಿ, ಪಿಂಕ್ ಫೇವ್ರೆಟ್ ಕಲರ್ ನಂದು. ಇದಕ್ಕೆ ಒಂದು ಫೋಟೋ ತೆಗಿಸ್ಬೇಕು ರಜೋಳಿಗೆ. ಹಾ ಹೌದು, ಲೇಟೆಸ್ಟ್ ಫೋಟೋ ಐಡಿ ಕಾರ್ಡ್ ಡೈಲಿ ಹಾಕಿ ಕಳಿಸ್ಬೇಕಾ? ಇದೇನು? ಚೆನ್ನಾಗಿರುತ್ತೆ. ಅಯ್ಯೋ ಕೊಡಿಲಿ. ಏನಿದೆ ನನ್ಗೆ ಗೊತ್ತಿಲ್ಲ. ಇದು ತೋರ್ಸಿದೆ. ಸ್ಪಾಂಜ್ ಇರ್ತದೆ. ಸ್ಪಾಂಜ್ ಇರುತ್ತಾ? ಏನ್ ಸ್ಪಾಂಜ್ ಇರುತ್ತೆ ಗೊತ್ತಿಲ್ಲಲ್ಲ ನಂಗಿದು. ಶೂಸಂಗ್ ಇದೆ. ಶೂಸಂಗ್ ಇದೆ. ಅಂದ್ರೆ ಶೂಸಂಗ್ ಇದ್ರೆ ಹಿಂಗ್ ಬರಲ್ಲ. ರಾಜರ ಏನಿದೆ? ಏನು ಗೊತ್ತಿಲ್ಲ ನಂಗೆ. ಇದೇನಿದೆ ಚಿನಿ? ಇದು ಗೊತ್ತಿಲ್ಲ. ಗೊತ್ತಿಲ್ಲ. ನಾಳೆ ನಿಮ್ಮ ಮ್ಯಾಮ್ ಕೇಳ್ಕೊಂಡ್ ಬಾ ಏನಿದು ಅಂತ. ಓಕೆನಾ? ಬ್ಯಾಗಲ್ಲಿ ಎತ್ತಬೇಕು. ಇದೇನು?
ಗೊತ್ತಿಲ್ಲ. ಏನೇನೋ ಕೊಡ್ತಾರಪ್ಪ, ನಮ್ಗೆ ಗೊತ್ತಿರಂಗಿಲ್ಲ. ಏನ್ ಸಿಟ್ಟು ಬಂತ ಅವನಿಗೆ? ಇಲ್ಲ ಬಿಡು, ತಗೋ 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 ತಗೋ. ಇದ್ರಲ್ಲಾಕು, ಇದ್ರಲ್ಲಾಕು, ಇದ್ರಲ್ಲಿಡು, ಇದ್ರಲ್ಲಿಡು. ಹಾ, ವೆರಿ ಗುಡ್. ಎಲ್ಲ ಇಡು, ಅದ್ರಲ್ಲೆಲ್ಲ ಇಡು. ಹಾ, ಓಕೆ. ನಂದು ಸ್ಟಾರ್. ಐ ಆಮ್ ಸೂಪರ್ ಸ್ಟಾರ್. I like this one. You like that one? Yes. I like this one because I am a star. This is my favorite. ರಾಜು, And this is your favorite. ಇನ್ನು ಕೆಲವ್ರು ಕೇಳ್ತಾ ಇದ್ರು, ನೀವು ಅವನಲ್ಲಿ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿದ್ದೀನಿ ಅಂತ ಹೇಳಿದ್ರಲ್ವಾ, ಅದು ಎಣ್ಣೆಯಲ್ಲಿ ಕರಿಬೇಕಾದ್ರೆ ಕಲರ್ ಹೇಗಿರುತ್ತೆ ತೋರಿಸಿ ಅಂತ ಕೇಳ್ತಾ ಇದ್ರು. ಸೇಮ್ ನಾವು ಬಿಸಿಲಲ್ಲಿ ಒಣಗಿಸಿರ್ತೀವಲ್ಲ, ಒಣಗಿಸಿದ್ಮೇಲೆ ಮಾಡ್ತೀವಿ ನೋಡಿ, ಅದೇ ಕಲರೇ ಬರುತ್ತೆ. ಟೇಸ್ಟಲ್ಲೂ ಯಾವುದೇ ರೀತಿ ಡಿಫ್ರೆನ್ಸ್ ಏನೂ ಇಲ್ಲ, ಚೆನ್ನಾಗೇ ಇತ್ತು, ಸೇಮ್ ಬಿಸಿಲಲ್ಲಿ ಒಣಗಿಸ್ದಂಗೆ ಇತ್ತು. ಇನ್ನು ನಾನು ರೀಸೆಂಟಾಗಿ ಸಬ್ಬಕ್ಕಿ ಸಂಡಿಗೆ ಮಾಡಿದ್ನಲ್ವ, ಅದಂತೂ ಚೆನ್ನಾಗಿ ಒಣಗಿದೆ. ಇವತ್ತು ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಅರಳ್ತಾ ಇದೆಲ್ಲ. ಕೆಲವರು ರೆಸಿಪಿ ತೋರಿಸಿ ಅಂತ ಕೇಳ್ತಾ ಇದ್ರು, ಇನ್ನೇನು ಬಿಸಿಲುಗಾಲನೇ ಹೋಯ್ತು, ಇವಾಗ ಮಾಡಿಕೊಂಡ್ರೂ ಪ್ರಯೋಜನ ಇಲ್ಲ, ಮಳೆ ಬಂದುಬಿಡುತ್ತೆ. ನನಗೆ ಹೊರಗಡೆದು ಮಜ್ಜಿಗೆ ಮೆಣಸಿನ್ಕಾಯಿ ಅಷ್ಟಾಗಿ ಇಷ್ಟ ಆಗಲ್ಲ, ಯಾಕೆಂದರೆ ತುಂಬಾ ಉಪ್ಪು ಹಾಕಿರ್ತಾರೆ, ತುಂಬ ಖಾರ ಇರುತ್ತೆ, ತಿನ್ನಲಿಕ್ಕೂ ಆಗೋದಿಲ್ಲ. ಅರ್ಧ ತಿನ್ನಬೇಕು, ಅರ್ಧ ಬಿಸಾಕ್ಬಿಡ್ಬೇಕು. ಬಟ್ ಈ ಮೆಣಸಿನ್ಕಾಯಿ ಆ ರೀತಿ ಎಲ್ಲ ಸ್ವಲ್ಪ ಖಾರ ಕಮ್ಮಿನೇ ಇರುತ್ತೆ, ಜೊತೆಗೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಈ ವರ್ಷ ನಾನು ಮನೇಲೇ ಮಾಡಿಕೊಂಡೆ ನೋಡಿ. ಮಜ್ಜಿಗೆ ಮೆಣಸಿನ್ಕಾಯಿ ಸೇಮ್ ಕಲರೇ ಇದೆ ಅಲ್ವಾ, ಬಿಸಿಲಿಗೆ ಒಣಗಿಸ್ದಂಗೆ ಇರುತ್ತೆ. ಸೊ ನಿಮ್ಮ ಮನೇಲಿ ಏನಾದರೂ ಅವನ್ ಇತ್ತು ಅಂದರೆ ಟ್ರೈ ಮಾಡಿ ನೋಡಿ. ಇದು ನನ್ನ ಮಧ್ಯಾಹ್ನದ ಲಂಚು. ಅದು ಇನ್ನೂ ಸೆಟ್ ಆಗಿಲ್ಲ, ಆಯ್ತು ತಗೋ. ಇದು ಸೆಟ್ ಆಗುತ್ತಿದೆ. ಏನ್ ತಿರೋದು? ಐಸ್ ಕ್ರೀಮ್. ಏನಿದೆ? ನಂಗೆ ಗೊತ್ತಿಲ್ಲ ಐಸ್ ಕ್ರೀಮ್ ಅಂತ. ಏನಿದೆ? ಏನಿದೆ? ಆಯ್ತಾ 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 ತೆಗಿಯೋಣ ತೆಗಿಯೋಣ ತೆಗಿಯೋಣ. ಇದು ನಂದು. ಆಯ್ತಾ ಆಯ್ತಾ ನಂಗಿದು ಬೇಕು. ಕೊಡ್ತೀನಿ ಕೊಡ್ತೀನಿ. ನಿಂಗೆ ಯಾವ್ದು ಬೇಕು? ನಂಗೆ ಇದು. ನಿಂಗೆ ಯಾವ್ದು? ನಂಗೆಲ್ಲ ಬೇಕು. ನಿಂಗೆ ಯಾವ್ದು ಸಿನಿಮಾ? ಏನೋ ಇತ್ತೀಚೆಗೆ ಅವಳಿಗೆ ಐಸ್ ಕ್ರೀಮ್ ತಿನ್ನಬೇಕು ಅಂದರೆ ತುಂಬಾ ಇಷ್ಟ. ಟಿ ವಿಯಲ್ಲಿ ನೋಡಿದ್ರೆ ಬಂದು ಕೇಳೇ ಬಿಡ್ತಾಳೆ ಅವಳು. ನಂಗಿದು ಬೇಕು. ನೀನ್ ಇದೆ ಅಲ್ವಾ ಕೇಳಿದ್ದು? ಅಯ್ಯೋ ಇನ್ನು ಊಟ ಆದಮೇಲೆ ಇವಾಗ ಎಲ್ಲರೂ ಪಾಪ್ಸಿಕಲ್ಸ್ ತಿಂತಾ ಇದ್ದೀವಿ. ಇನ್ನು ದೀರುಗೂ ಕೂಡ ಅವಳಿಗೇನು ಬೇಕೋ ಅದೇ ಬೇಕು, ಹಾಗಂತ ಹೇಳ್ಬಿಟ್ಟು ಅವನು ಅಷ್ಟೊಂದು ತಿನ್ನೋದಿಲ್ಲ. ಅದಕ್ಕಾಗಿ ಅವನಿಗೊಂದು ಪುಟ್ಟದು ಮಾಡಿ ಇಟ್ಟಿದ್ದೀನಿ ನೋಡಿ. ಇದು ದೀರುಗೆ ಏನಿದ ಏನಿದ ಏನಿದೆ ಏನಿದೆ? ಇದಕ್ಕೆ ಏನು ಹಾಕಿಲ್ಲ, ಬರೀ ವಾಟರ್ ಮೆಲನ್ನ ಗ್ರೈಂಡ್ ಮಾಡಿಬಿಟ್ಟು ಸ್ವಲ್ಪ ಮಿಂಟ್ ಹಾಕಿದ್ದೀನಿ ಅಷ್ಟೇ, ಸ್ವೀಟ್ ಏನು ಹಾಕೇ ಇಲ್ಲ. ಏನದ ಐಸ್ ತಗೋ ಹಿಡ್ಕೊ. ಅಷ್ಟು ದೊಡ್ಡ ದೊಡ್ಡದು ಕೊಡೋದೇನಕ್ಕೆ ಅಂತ ಹೇಳಿ ಒಂದು ಚಿಕ್ಕ ಲೋಟದಲ್ಲಿ ಹಾಕಿಟ್ಟಿದ್ದೆ ದೀರಿಗೆ. ಫ್ರೆಂಡ್ಸ್, ಇದರಲ್ಲಿ ಮ್ಯಾಂಗೋ, ವಾಟರ್ ಮೆಲನ್ ಮತ್ತೆ ಗ್ರೇಪ್ಸ್, ಮನೇಲಿ ಏನೆಲ್ಲ ಫ್ರೂಟ್ಸ್ ಇತ್ತು ಅದರಿಂದ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ. ಸರಿ, ಹೋಗ್ತೀನಿ ಹೋಗಿ. ಐಡಿಯಾ ಚೆಂಡಮಾದದು. ರೈನ್ಬೋ ಐಸ್ ಕ್ರೀಮ್, ರೈನ್ಬೋ ಐಸ್ ಕ್ರೀಮ್, ರೈನ್ಬೋ ಐಸ್ ಕ್ರೀಮ್. ಮೊನ್ನೆ ಮಳೆ ಬಂದಿತ್ತ, ಸ್ವಲ್ಪ ಇದು ಬಂದಿತ್ತು, ಕಾಮನ್ ಬಿಲ್. ಆ ಥರದ ಐಸ್ ಕ್ರೀಮ್ ಮಾಡ್ಕೊಂಡು ತಿನ್ನೋಣ ಚೆನ್ನಾಗಿರುತ್ತೆ ಅಂತೇಳಿ ಅವಳೇ ಐಡಿಯಾ ಕೊಟ್ಟಿದ್ದು ನಿಮಗೆ. ಅದಕ್ಕೆ ಅವಳಿಗೋಸ್ಕರ ಅಂತ ಮಾಡಿದೆ. ಚೆನ್ನಾಗಿದೆಯಾ? ನೋಡಿ, ನಾನು ಎಷ್ಟು ಚೆನ್ನಾಗಿ ತಿಂದಿದ್ದೀನಿ. ಹೌದಾ? ನೀನು ಚೆನ್ನಾಗಿದೆಯಾ ದೀರು? ಸೂಪರ್. ನಾನು ಚೆನ್ನಾಗಿ. ಅಯ್ಯೋ, ಪಾಪ್ಸಿಕಲ್ ತಿನ್ಬೇಕಾದ್ರೆ ಅವನ ಎಕ್ಸೈಟ್ಮೆಂಟ್ ನೋಡ್ಬೇಕು, ಎಷ್ಟು ಖುಷಿ ಪಡ್ತಾನೆ ಗೊತ್ತಾ ಅವನಂತೂ.
ಇನ್ನು ಧೀರುನ ಮಲಗಿಸ್ಬಿಟ್ಟು ನಾನು ಚಿನಿಮ ರಾಜು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ. ಮನೆಗೆ ಗ್ರೋಸರಿ ಎಲ್ಲ ಖಾಲಿಯಾಗಿತ್ತು. ಇನ್ನು ಸಂಜೆ ಅಲ್ವಾ, ಬೇಗ 1 ಅವರಲ್ಲಿ ಹೋಗಿ ಆ ಕೆಲಸನೂ ಮುಗಿಸ್ಕೊಂಬರ್ಬೋದು ಅಂಥೇಳಿ ಹೊರಟ್ವಿ. ನಾನೆಲ್ಲ ರೇಷನ್ ತರಲಿಕ್ಕೆ ಸಿಟಿಗೇ ಹೋಗ್ತೀನಿ. ಸ್ವಲ್ಪ ಗೋಧಿ ಎಲ್ಲ ಖಾಲಿಯಾಗಿತ್ತು, ಲಾಸ್ಟ್ ಟೈಮ್ ಹಿಟ್ ಮಾಡ್ಕೊಂಡಿದ್ನಲ್ವ, ಅದಕ್ಕಾಗಿ ಗೋಧಿ ಮತ್ತು ಜೋಳ ಅದೆಲ್ಲ ತೊಗೊಳ್ಬೇಕಾಗಿತ್ತು. ನಾನು ನೆನಪಾದಾಗೆಲ್ಲ ಲೀಸ್ಟ್ ಮಾಡಿ ಇಟ್ಕೊಂಡಿರ್ತೀನಿ, ಒಂದು ಸಲ ಹೋಗಿ ತೊಗೊಂಡು ಬಂದುಬಿಡ್ತೀನಿ ಮಂತ್ಲಿ ಒನ್ಸ್. ಇನ್ನು ಇವತ್ತಿನ ವ್ಲಾಗ್ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.